ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭೀಮಸಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಇದೇನೀಗ ಅನಿರ್ದಿಷ್ಟ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಗಣಿಬಾಧಿತ ಪ್ರದೇಶದ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಅವರಿಗೆ ಬೆಂಬಲವಾಗಿ ನಾವು ಬಂದಿದ್ದೇವೆ. ಅಲ್ಲಿ ಸುತ್ತಮುತ್ತ ಗಣಿ ಪ್ರದೇಶದಲ್ಲಿ ಅಕ್ರಮವಾಗಿ ಈ ಫಾರೆಸ್ಟ್ರುಗಳು ಅವರೆಲ್ಲ ಬುಕ್ಕಾಗಿ ಮೈಸೂರು ದೊಡ್ಡ ಕಂಪ್ನಿಗಳಿಗೆ ಬುಕ್ಕಾಗಿ ಅಲ್ಲಿಗೆಲ್ಲಾಗಿ ನಡೆಯುವಂಥ ಔಷಧಿ ಮರಗಳು, ಈ ಗಂಧ ತ್ಯಾಗದ ಮರಗಳು ಕೊದ್ದು ಅವ್ರಿಗೇನು ಮೈಸೂರಿಗೆ ಏನು ಬೇಕೋ ಆ ರೀತಿ ಬೆನಿಫಿಟ್ ಮಾಡಿಕೊಡೋಂಥ ಕೆಲಸನೆಲ್ಲ ಇವ್ರು ಸೇರ್ ಮಾಡಿಕೊಡ್ತಿದ್ದಾರೆ. ಅದನ್ನು ಯಾರೇ ಸಾರ್ವಜನಿಕರಾಗಲಿ ಸಂಘ ಸಂಗಮತೆ ಒಳಗೆ ಕೇಳೋಕ್ಕೆ ಹೋದರೆ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ, ಮೈನ್ಸ್ಕೊಳ್ಳೋಕ್ಕೂ ಬಿಟ್ಕೊಳೋದು ಇಲ್ಲ. ಅಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಇಷ್ಟು ಅಕ್ರಮಗಳು ನಡೀತಿದ್ದಾವೆ. ಈ ಫಾರೆಸ್ಟ್ನರು ಇದಕ್ಕೆಲ್ಲ ಕುಮ್ಮಕ್ಕಿದ್ದಾನೆ ಅವ್ರು ಮಾಡ್ತಾ ಇರೋದು. ಇದಕ್ಕೆ ಇರೋ ಫಾರೆಸ್ಟರ್ನ ಮೊದಲು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮಲ್ಲಿ ಬೇಡಿಕೆ. ಸತೀಶ್ ಕೃಷಿ ಕಾಯ್ದೆಗಳನ್ನು ಸುಡುತ್ತೀವಿ, ನಾವು ತಿರಸ್ಕಾರ ಮಾಡಿದ್ದೀವಿ, ರಾಜ್ಯದಲ್ಲಿ ಸುಡುತ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇರ್ಬೋದು, ಮೇಲೆ ಇರೋದು BJP ನೇತೃತ್ವ ಪಕ್ಷ ಇರ್ಬೋದು. ಆದರೆ ವಿಧಾನಸೌಧದಲ್ಲಿ ಪಕ್ಷ ಬದಲಾಗಿದೆ, ವ್ಯಕ್ತಿಗಳು ಬದಲಾಗಿದ್ದಾರೆ, ಅದರ ನೀತಿಗಳು ಮಾತ್ರ ಅದೇ ಮಾಡಿದ್ರು. ಯಾವ ನೀತಿಗಳನ್ನು ಇವರು ವಿರೋಧ ಮಾಡಿದ್ರು ಆ ನೀತಿಗಳನ್ನು ಚೆನ್ನಾಗಿ ಮುಂದುವರಿಸ್ತಾರೆ. ಅದು ಕಾರ್ಮಿಕರಿಗೆ ಸಂಬಂಧಪಟ್ಟಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಿರ್ಬೋದು. ಇವಕ್ಕೆಲ್ಲವೂ ಕೂಡ ಜನಾಂದೋಲನಗಳಿಂದಲೇ ನಾವು ಹಿಂಬೆಡಿಸಬೇಕು. ಇಲ್ಲಾಂದರೆ ಈ ಜನಪ್ರತಿನಿಧಿಗಳನ್ನ ಹೆಚ್ಚು ಜನಪ್ರತಿನಿಧಿಗಳು ಒಂದೇಳಿಕೆ ಜನಪ್ರತಿನಿಧಿಗಳು ಬಿಟ್ಟರೆ ಈ ಭಾರಿ ಜನಪ್ರತಿನಿಧಿಗಳೆಲ್ಲ ಹೋಗಕ್ಕೆ ಹಾಕಬೇಕು. ಈ ನೀತಿಗಳನ್ನ ಒಪ್ಕೊಳ್ಳೋದಿದ್ದಾವೆ. ಅದನ್ನು ಜನಾಂದೋಲನಗಳನ್ನೇ ಮುಂದುವರಿಸಬೇಕು ಅನ್ನೋ ನಿರ್ಣಯವನ್ನು ನಾವು 23ನೇ ತಾರೀಕು ನಮ್ಮ ಮುಖಂಡರ ದಿನಾಚರಣೆಯನ್ನು ತಗೊಳ್ತೀವಿ. ನಮ್ಮ ಶಾಸಕರು ಕೆಲವು ವಿಚಾರ ಮಾತಾಡ್ತಾರೆ. ಇತ್ಲಿಪುರದ ಒಂದು ಊರಿನಲ್ಲಿ ಮೊನ್ನೆ ತಾನೇ AC ಅವರು ಮತ್ತು ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋಂಥದ್ದು ಗಮನಕ್ಕೆ ತಂದಿದ್ದರು. ಸೆಷನಲ್ಲಿ ಇದ್ದೆ. ತದನಂತರ ಈವ್ನಿಂಗ್ ಮಾತನಾಡಿ ಕೇಳಿದಂಥ ಸಂದರ್ಭದಲ್ಲಿ ಇದನ್ನು ಇನ್ಸ್ಪೆಕ್ಷನ್ಸ್ಗೆ 31 ZC ಹಾಕಿರೋಂಥದ್ದು ಕೇಳ್ಪಟ್ಟಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಇದು ಊರಿನ ಗ್ರಾಮಸ್ಥರೆಲ್ಲ ವಿರೋಧ ಇರೋದ್ರಿಂದ ನಾನು ಈ ಒಂದು ಇತ್ಲಿಪುರದ ಕ್ರಷರ್ಸ್ನ ಮಾಡಿಕೂಡ್ದು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಆ ಸೂಚನೆ ಪ್ರಕಾರ AC ಅವರು ಒಪ್ಕೊಂಡಿದ್ದಾರೆ ಮತ್ತು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ತದನಂತರ ಅದು ಯಾವ ರೀತಿ ಕಾನೂನಿನ ವ್ಯವಸ್ಥೆಯಲ್ಲಿ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದನ್ನು ನಾವು ಸಹ ಕಾನೂನಿನ ರೀತಿ ಹೋರಾಟ ಮಾಡಲಿಕ್ಕೆ ತಯಾರಾಗಬೇಕು. ಆದರೆ ಇದು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಡಾಕ್ಟರ್ ರಂಗನಾಥ್ ಆಗಿ ಇವತ್ತು ಈ ಕುಣಿಗಲ್ ತಾಲೂಕಿನ ಶಾಸಕನಾಗಿ ಇತ್ಲಿಪುರದ ಕ್ರಷರ್ಸ್ನ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಅಂಥದ ಹೋರಾಟದಲ್ಲಿ ಅಂಥದ್ದೇನಾದರೂ ನಮ್ಮ ಕೈ ಮೀರಿ ಹೋಗೋಂಥದ್ದು ನಾನೇ ಹೋರಾಟಕ್ಕೆ ಇಳಿತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.